ನಮಸ್ಕಾರ. ನಮ್ಮ ಕರ್ನಾಟಕದ ಮಾವುತ ಎಂಬ ಫಿಲಮು ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಡೈರೆಕ್ಟ್ರು ಲಕ್ಷ್ಮೀಪತಿ ಬಾಲಾಜಿಯವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೀರೋಯಿನ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಚಿತ್ರದಲ್ಲಿ ಅಚ್ಚುಕಟ್ಟಾಗಿ ತಮ್ಮ ಅಭಿನಯದ ಸೂಕ್ತವಾಗಿ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಕರ್ನಾಟಕದಾದ್ಯಂತ ಈ ಚಿತ್ರಕ್ಕೆ ಪ್ರೋತ್ಸಾಹಿಸಿ ನಮ್ಮ ಕರ್ನಾಟಕ ಚಿತ್ರವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ನಮ್ಮ ಮಣ್ಣಿನ ಚಿತ್ರ, ನಮ್ಮ ಮಾವುತ ಅರ್ಜುನ ಬಗ್ಗೆ ಈ ಸಿನಿಮಾ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಂದು ಸಿನಿಮಾ ನೋಡಿ. ನಮ್ಮ ಮಾವುತ ಫಿಲಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಕ್ಷ್ಮೀಪತಿ ಬಾಲಾಜಿ ಅವರು. ಅದು ಬಂದು ನಮ್ಮ HD ಕೋಟೆ ತಾಲೂಕಿನ ಅರ್ಜುನ ಆನೆ ಬಗ್ಗೆ ಮತ್ತು ಮಾವುತ ಯಾವ ಥರ ಇದ್ರ ಬಗ್ಗೆ ಮಾಡಿದ್ದಾರೆ. ನಮ್ಮ ಮೈಸೂರಿನ ದಸರಾ ಅಂಬಾರಿ ಹೊತ್ತಂಥ ಅರ್ಜುನ ಆನೆ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಮಾವುತ ಮತ್ತು ಆನೆಗಳ ಬಗ್ಗೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮು. ದಯವಿಟ್ಟು ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ. ಅದ್ರ ಮಧ್ಯೆ ನಮ್ಮ HD ಕೋಟೆ ನಾಗರಹೊಳೆಯಲ್ಲಿ ಅಂತ ಇದ್ದಂಥ ನಮ್ಮ ಅರ್ಜುನ ಆನೆ ಬಗ್ಗೆ ಸಂಪೂರ್ಣವಾಗಿ ಅದಕ್ಕೊಂದು ಶ್ರದ್ಧಾಂಜಲಿ ಅರ್ಪಣೆ ಮಾಡೋ ಮುಖಾಂತರ ಕೋಟೆ ಜನತೆಗಳು ಎಲ್ಲ ನೋಡಿ, ಎಲ್ಲ ರಾಜ್ಯದ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಫಿಲಮ್, ನೀಟಾಗಿ. ನಮ್ಮ ರೈತ ಮಗ ಫಿಲಮ್ ಮಾಡಿದ್ದಾನೆ ಮಾವುತ ಅಂತ. ನಮ್ಮ HD ಕೋಟೆ ತಾಲೂಕು ಅರ್ಜುನ ಆನೆ 8 ಬಾರಿ ಅಂಬಾರಿ ಹೊತ್ತಿದೆ. ಫಿಲಮ್ ಚೆನ್ನಾಗಿದೆ. ಎಲ್ಲ ಇಡೀ ಕರ್ನಾಟಕ ಜನತೆ ಬಂದು ಫಿಲಮ್ ನೋಡಿ ಆರೈಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀವಿ. ನನ್ನ ಕೋಟೆ ತಾಲೂಕಿನ ಮತ್ತು ಕರ್ನಾಟಕದ ಜನತೆಗೆ ನಮಸ್ಕಾರ. ನಮ್ಮ ಕೋಟೆ ತಾಲೂಕಿನ ಒಂದು ಅರ್ಜುನ ಆನೆ ಒಂದು 8 ಬಾರಿ ನಮ್ಮ ಮೈಸೂರು ಜಿಲ್ಲೆ ಚಾಮುಂಡೇಶ್ವರಿ ಅಂಬಾರಿನ ಹೊತ್ತಿದೆ. ಅದು ಹೊತ್ತಿ ಇವತ್ತು ಅದನ್ನು ಪ್ರಾಣ ಕಳ್ಕೊಂಡಿದೆ ಮಾನಸಿಕವಾಗಿ. ಆದರೆ ಅದರ ಮಮತಾ ಫಿಲಮ್ ಅಂತ ಅದನ್ನ ಹೆಸರು ಹೇಳಿ ಒಂದು ಫಿಲಮ್ ತೆಗೆದಿದ್ದಾರೆ. ನಮ್ಮ ರೈತ ಮಗನಾದ ನಮ್ಮ ಅಣ್ಣವರು ಒಂದು ಫಿಲಮ್ ತೆಗೆದಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕೋಟೆ ತಾಲೂಕಿನ ಜನಾಂಗದವರು ಮತ್ತು ನಮ್ಮ ಮೈಸೂರು ಜಿಲ್ಲೆ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರು ಆ ಫಿಲಮ್ನ ನೋಡಿ ಪೋಷಿಸಿ ಆರೈಸಿ ಹರಿಸಿ. ಅರಣ್ಯ ಇಲಾಖೆ ನಿಜವಾಗ್ಲೂ ಕೂಡ ಸರ್ಕಾರ ಏನು ಇತಿಹಾಸ ಇದೆ, 50-60 ವರ್ಷದಿಂದ ಕಾಡೊಳಗೆ ಇರ್ತಕ್ಕಂಥ ಜನ ಮತ್ತು ದಸರಾ 8 ಸಾರಿ ನಡೆದಿದೆ. ಅರ್ಜುನ ಮೆರವಣಿಗೆಯಲ್ಲಿ ಬಂದಿರ್ತಕ್ಕಂಥ ಚಾಮುಂಡಿ ತಾಯಿ ಹೊತ್ಕೊಂಡು ಅದು ಕೂಡ ಇತಿಹಾಸದ ದೇವರು, ಅದು ಇತಿಹಾಸದ ಹೊರಗೆ ತಂದು ಇಡೀ 8 ಕೋಟಿ ಜನಕ್ಕೆ ಮುಗಿಸಿದಾರಂದರೆ ಆ ಇತಿಹಾಸ ಆಗಿದೆ ಅನ್ನೋ ಬಗ್ಗೆ ಸರ್ಕಾರ ಕೂಡ ಎದುರು ನೋಡಬೇಕು. ಅವರಿಗೆ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ.